ಬ್ರಾಹ್ಮಣ ಏನು ಕೆಟ್ಟೆ ಮಧುಗಿತ್ತಿಂದ ಬ್ರಾಹ್ಮಣ ಏನು ಕೆಟ್ಟೆ ಮಧುಗಿತ್ತಿಂದ ಬ್ರಾಹ್ಮಣ ಏನು ಕೆಟ್ಟೆ ಮಧುಗಿತ್ತಿಂದ ಬದುಕಿನ ಜಯ ಬದುಕ ಬರೆಯೋ ಆಟ ಇದು ನಾಟಕ ತೇಟ ಇದು ನಾಟಕ ತೇಟ ಇದು ನಾಟಕ ತೇಟ. ನಮಸ್ಕಾರ ಪ್ರೇಕ್ಷಕರೇ, ನಾನು ಶಾಹಿದ್ ಪಾಷಾ. ತಾವು ನೋಡ್ತಾ ಇದ್ದೀರಿ RTV ಪ್ರೈಮ್. ಇಂದು ಕಲಬುರಗಿ ನಗರದ ರಂಗಾಯಣದಲ್ಲಿ ಒಂದು ನಾಟಕ, ಅದ್ಭುತವಾದ ನಾಟಕವನ್ನು ಪ್ರದರ್ಶನ ಮಾಡಿದ್ದಾರೆ ಬೆಂಗಳೂರಿನ ಟೀಮ್ ತಲ್ಕಿ. ಸೊ ಎಲ್ಲ ಕಲಾವಿದರಿಗೆ ನಾನು ಅಭಿನಂದನೆಗಳು ಸಲ್ಲಿಸುತ್ತಾ ಈ ನಾಟಕದ ಕುರಿತು ಸಣ್ಣದಾಗಿ ಪರಿಚಯ ತಾವು ಕೊಡಬೇಕು. ಸ್ವಾಗತ. ಥ್ಯಾಂಕ್ ಯು. ನನ್ನ ಹೆಸರು ಚಾಂದಿನಿ ಅಂತ, ಪಯಣದ ಪ್ರಾಜೆಕ್ಟ್ ನಿರ್ದೇಶಕರು ನಾನು. ಸೊ ಇವತ್ತು ನಾವು ಮಾಡ್ತಿರುವಂಥದ್ದು 15ನೇ ಶೋ. ತುಂಬ ಖುಷಿ ಅಂತ ಅನಿಸುತ್ತೆ ನಮಗೆ, 15 ಶೋಗೆ ರೀಚ್ ಆಗಿದ್ದೀವಿ ಅಂತ ಹೇಳಿ. ತಲ್ಕಿ ನೀವು ಹೇಳಿದಂಗೆ ಅದು ನಮ್ಮ ಟ್ರಾನ್ಸ್ಜೆಂಡರ್ನಲ್ಲಿ ಮಾಡುವಂಥ ಒಂದು ಆಹಾರ ಪದಾರ್ಥದ ಹೆಸರು. ಇವತ್ತೆಲ್ಲರಿಗೂ ಕೂಡ ತಲ್ಕಿಯನ್ನು ಔತಣವಾಗಿ ನಾವೆಲ್ಲರಿಗೂ ಕೊಟ್ಟಿದ್ದೀವಿ. ಖುಷಿ ಅಂತ ಅನಿಸುತ್ತೆ. ನಾವು ಪಾಂಪಡ್ತಿ ನಾನಿ ಅದು ಎಷ್ಟು ಸಲ ಪಾಂಪಡ್ತಿ ಅಂತೀಯ? ಪಾಂಪಡ್ತಿ 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 ಅಂತ ನಿಧಾನವ ಕಾಲು ಮುರಿದಾಕ್ಬಿಡ್ತೀಯ. ನಾನಿ ಏನು ನಾನಿ ತಲ್ಕಿ ಅಂತಂದರೆ ಈ ನಾಟಕದಲ್ಲಿ ನಮ್ಮ ಪ್ರೀತಿ, ಹಾಗೆ ನಮ್ಮ ಕುಟುಂಬ, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ ಇದನ್ನೆಲ್ಲವನ್ನು ಅಳವಡಿಸ್ಕೊಂಡು ಕುಟುಂಬವಾಗಿ ಹೇಗಿರ್ತೀವಿ ಅನ್ನೋದನ್ನು ನಾಟಕದ ಮುಖಾಂತರ ನಾವು ತೋರಿಸಿದ್ದೀವಿ. ತುಂಬ ಖುಷಿ ಅನಿಸುತ್ತೆ. ಮುಂದೆ ಹೋಗಬೇಕು, ಇದೇ ರೀತಿ ಸಪೋರ್ಟ್ ಸಿಗಬೇಕು ನಮಗೆ ಅಂತ ಅನ್ಕೋತೀನಿ. ಗುರು, ಬೇಟಾ ಇವತ್ತು ನಮ್ ನಾನ್ಗುರು ಊಟಕ್ಕೆ ಮಾಗನೂರಲ್ಲಿ ಇದೆಯಲ್ಲ ಬೆಟ್ಟೆ ಹೋಟ್ಲು, ಅಲ್ಲೋಗಿ ಚಾಪೀಸು, ತಲೆ ಮಾಂಸ, ಪಲವು ಎಲ್ಲ ತಂದ್ರಲ್ಲ ಗುರು. ಅದೆಲ್ಲ ಏನಕ್ಕೆ ಮಗ? ನಮ್ದೇ ಒಂದು ಸ್ಪೆಷಲ್ ಇದೆ. ನಿಮ್ಮ ನಾನಕರು ಮುಂಬೈ ಡೆಲ್ಲಿನಲ್ಲಿ ಇರುವಾಗ ಅದನ್ನೇ ಇಷ್ಟಪಟ್ಟು ತಿನ್ನೋಳು. ಇಲ್ಲಿ ನೋಡು, ಅಂಗಡಿಗೆ ಹೋಗ್ಬಿಟ್ಟು ಮಾಂಸ ತಕೊಂಡ್ ಬಾ, ಒಣಮೆಣಸಿನಕಾಯಿ ಹಾಕ್ಬಿಟ್ಟು ತರ್ಕಿ ಮಾಡ್ಬಿಡೋಣ. ಸೀಸ ನಮ್ಮ ಬಾಯಿಗುರ್ಬಾಯಿಗಳಿಗೆ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ. ಅದ್ರಲ್ಲೂ ದಿಲ್ ಪಸಂದ್ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ. ನಮ್ ಗುರುಗೆ ದಾಲ್ ಚಪಾತಿ ಅಂದ್ರೆ ಪಂಚಪ್ರಾಣ. ಕಾಲ ಊಟಕ್ಕೆ ದಾಲು ಚಪಾತಿ ಎರಡು ಸೇರ್ಸಿ ಅಡುಗೆ ಮಾಡಿ. ದಾಲು ಚಪಾತಿ, ದಿಲ್ಪಸಂದು, ತಲ್ಕಿ, ಆಮೇಲೆ ಈ ನಾಟಕದ ಡೈರೆಕ್ಟರ್ ಯಾರು? ಶ್ರೀಜಿತ್ ಸುಂದರಂ ಅಂತ. ಅವರು ಅನುಭವಿಗಳು. ಈಗಾಗಲೇ ತಮಿಳುನಾಡು ಮತ್ತು ಕೇರಳದಲ್ಲಿ ನಮ್ಮ ಸಮುದಾಯವನ್ನು ಇಟ್ಕೊಂಡು ನಾಟಕವನ್ನು ಮಾಡಿಸಿದ್ದಾರೆ, ಯಶಸ್ವಿಯನ್ನು ಕೂಡ ಕಂಡಿದ್ದಾರೆ. ಸೊ ಅವ್ರನ್ನ ನಾವು ರಿಕ್ವೆಸ್ಟ್ ಮಾಡಿದ್ವಿ ಈ ನಾಟಕದ ನಿರ್ದೇಶನಕ್ಕೆ. ಅವರು ಬಂದು ನಮ್ಮ ಕಥೆಗಳನ್ನ, ಯಾವುದೇ ಸ್ಕ್ರಿಪ್ಟ್ ತೊಗೊಂಡಿಲ್ಲ, ನಾವೇ ಸ್ಕ್ರಿಪ್ಟ್ನ ರೆಡಿ ಮಾಡಿದ್ವಿ. ನಮ್ಮ ಲೈಫ್ನ ಸ್ಕ್ರಿಪ್ಟ್ ಮಾಡಿಕೊಂಡು ರೆಡಿ ಮಾಡಿ ಕಥೆನ ಮಾಡ್ಕೊಂಡ್ವಿ. ಅವರು ಹೇಗೆಲ್ಲ ತೋರಿಸ್ಬೋದು ಅನ್ನೋದನ್ನು ನಮ್ಮ ಜೊತೆ ನಿರ್ದೇಶಕರಾಗಿ ಅವ್ರ ಜವಾಬ್ದಾರಿಯನ್ನು ಇಲ್ಲಿ ತೋರಿಸ್ತೀವಿ. ಏನಾದ್ರೂ ಹೇಳ್ಬಾರ್ದ ಅವಳಿಗೆ? ಅದು ಎಷ್ಟು ಸರಿ ಹೇಳಬೇಕು ಅವಳಿಗೆ? ಎಷ್ಟು ಸರಿ ಹೇಳಿದ್ರೆ ಅವ್ರಿಗೆ ಬುದ್ಧಿ ಬರಲ್ಲ. ನಮ್ಮ ಕಾಲದಲ್ಲಿ ನಮ್ಮ ನಾನಗುರು ದಾದಗುರು ಮಾತನ್ನ ಕೇಳ್ಕೊಂಡು ಅಚ್ಚುಕಟ್ಟಾಗಿ ನಾವು ಕೆಲಸ ಮಾಡಿದೀವಿ. ಈ ಕಾಲದ ಹೆಣ್ಣುಗಳು ನಮ್ಮ ಮಾತನ್ನ ಎಲ್ಲಿಂದ ಕೇಳ್ತಾರೆ? ಈಗಿನ ಕಾಲದ ಹೆಣ್ಣುಗಳು ಗುರುಬಸಗಳಿಗೆ ತುಂಬಾನೇ ಮರ್ಯಾದೆ ಕೊಡ್ತಾರೆ ಬಿಡಮ್ಮ. ಅಯ್ಯೋ ಮೇಡಮ್, ನಿಮ್ದು ಯಾವ ಪಾತ್ರ ಇದ್ದಿತ್ತು ಇದರಲ್ಲಿ? ಶಕುಂತಲಾ ನಾನು. ಓಕೆ, ತಮ್ಮ ಪರಿಚಯ ಮ್ಯಾಮ್? ನನ್ನ ಹೆಸರು ರೇವತಿ. ನಾನು ರೈತರು ಮತ್ತು ರಂಗಭೂಮಿ ಕಲಾವಿದ್ದೆ ನಾನು. ಈ ನಾಟಕದಲ್ಲಿ ನಾನು ಆಂಡಾಲ್ ಪಾತ್ರ ತಗೊಂಡಿದ್ದೀನಿ. ಮತ್ತು ಈ ತಲ್ಕಿ ಟೀಮಲ್ಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡ್ತೀನಿ. ಭಾಳ ಮುಖ್ಯವಾಗಿ ಕಲಬುರಗಿಯಲ್ಲಿ ಈ ಥರದ ಒಂದು ಆರ್ಗನೈಸನ್ನು ಪದೇ ಪದೇ ನಾವು ಮಾಡ್ತಾ ಇದ್ದೀವಿ. ಲೈಂಗಿಕ ಅಲ್ಪಸಂಖ್ಯಾತರ ಒಂದು ಸಮುದಾಯ ಏನಿದೆ, ಇದು ಇಡೀ ದೇಶಾದ್ಯಂತ ಇರುವಂಥದ್ದು. ಬಟ್ ಆ ಒಂದು ಸಮುದಾಯಕ್ಕೆ ಒಂದು ಹೆಚ್ಚಿನ ಆದ್ಯತೆ ಈ ಸಮಾಜದಲ್ಲಿ ಮನ್ನಣೆ ಸಿಗ್ತಾ ಇಲ್ಲ. ಅದಕ್ಕಾಗಿ ಈ ಒಂದು ಅವರ ಮೆಸೇಜ್, ಅವರ ಜೀವನ, ಅವರಿಗಿರುವಂಥ ಆಸೆಗಳು, ಅವರಿಗೆ ಸಿಗಬೇಕಾದ ಅವಕಾಶಗಳ ಸಲುವಾಗಿ ಹೆಚ್ಚು ಹೆಚ್ಚು ಜನಸಮುದಾಯದಲ್ಲಿ ಇಂಥ ಪ್ರದರ್ಶನಗಳು ಅವರ ಬದುಕಿನ ಕುರಿತು
ಇರುವಂಥ ಸತ್ಯಗಳನ್ನು ಜನರ ಎದುರಿಗೆ ತಿಳಿಸಲಿಕ್ಕೆ ಸತತವಾಗಿ ನಾವು ದಾದಿ, ಇಷ್ಟು ವಯಸ್ಸಲ್ಲೂ ಇಷ್ಟು ಸಿಸ್ಸ ಕಾಣ್ತಿರಲ್ಲ, ಇನ್ನು ಚಿಕ್ಕ ವಯಸ್ಸಲ್ಲಿ ಇನ್ನೆಷ್ಟು ಬ್ಯೂಟಿಫುಲ್ ಆಗಿದ್ದಿರ್ಬೋದು. ನಿಮ್ ಹಿಂದೆ ಎಷ್ಟು ಹುಡುಗರು ಲವ್ ಯು ಅಂತ ಲೆಟರ್ ಕೊಟ್ಟಿರ್ಬೋದು. ಆ ಕಹಾನಿ ಸ್ವಲ್ಪ ಹೇಳು ದಾದಿ. ಚಾಂದಿನಿ, ಕೇಳು ಮಗ. ಹೇಳು ದಾದಿ. 45 ದಿವಸಗಳ ಒಂದು ವರ್ಕ್ಶಾಪನ್ನು ಮಾಡಿದ್ದೆ. ಸಂಪೂರ್ಣವಾಗಿ ತೃತೀಯ ಲಿಂಗಿ ಅಂತ ಏನಂತೀವಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರ ಒಂದು ಸಮುದಾಯವನ್ನೇ ನಾನು ಧಾರಾಶಿಕು ಅನ್ನುವಂಥ ನಾಟಕವನ್ನು 45 ದಿವಸಗಳ ಕಾಲ ನಾನು ಪ್ರಾಕ್ಟೀಸನ್ನು ಮಾಡಿಸಿ ಸುಮಾರು 7-8 ಶೋಗಳು ಕಲಬುರಗಿ ನಗರದಲ್ಲಿ ಅದು ಆಗಿತ್ತು. ಅದರ ಮುಖಾಂತರ ನಾವು ಏನು ಹೇಳಬೇಕಂತ ಬಯಸಿದ್ದೆ ಅಂದರೆ, ಆ ಸಮುದಾಯಕ್ಕೆ ನಾವು ಸುಮಾರು 45 ದಿವಸ ಪ್ರಾಕ್ಟೀಸ್ ಆಗಿರ್ಬೋದು, 7 ತಿಂಗಳವರೆಗೂ ನಾನು ಕೌನ್ಸಿಲಿಂಗನ್ನು ಮಾಡಿ ಅದನ್ನು ನಾಟಕ ಸಿದ್ಧತೆ ಮಾಡಲಿಕ್ಕೆ ಅಷ್ಟೆಲ್ಲ ತಯಾರಿ ಮಾಡ್ಕೊಳ್ಬೇಕಾಗಿತ್ತು. ಬಟ್ ನಾವೊಂದು ಕನ್ವಿನ್ಸ್ ಮಾಡಿ ಈ ಒಂದು ಸಮುದಾಯಕ್ಕೆ ನಾವು ತೊಗೊಂಡು ಹೋದಾಗ ಈಗ ಬಂದಿರುವಂಥ ತಂಡ ಈಗ ಇಡೀ ದೇಶಾದ್ಯಂತ ನಾಟಕವನ್ನು ಪ್ರದರ್ಶನ ಮಾಡ್ತದೆ. ಮೆಜೆಸ್ಟಿಕ್ ಅಲ್ಲಿ ನಡ್ಕೊಂಡು ಹೋದ್ರೆ ಅಲ್ಲಿ ಯಾರನ್ನಾವುದು ಮಲಯಾಳ ಪಂಕ್ತಿಗಳು ಸಿಕ್ಬಿಡ್ಬೇಕು. ಶೀಲಾ ಅಂತ ಹೇಳ್ಕೊಳ್ತಾಳೆ. ಹಂಗೆ ಯಾರಾದ್ರೂ ಕನ್ನಡದ ಪಂಕ್ತಿಗಳು ಬಂದ್ರೆ ಅವ್ರ ಹತ್ರ ನನ್ನ ಹೆಸರು ಜಯಂತಿ ಅಂತ ಹೇಳ್ಕೊಳ್ತಾಳೆ. ಈ ಬೊಂಬೈಗೆ ಹೋಗ್ಬೇಕಾದ್ರೆ ಟ್ರೈನ್ ನಲ್ಲಿ ಹಿಂದಿ ಪಂಕ್ತಿಗಳು ಸಿಕ್ಕಿದ್ರೆ ನಮ್ಮ ಹೆಸರು ಹೇಮಾಮಾಲಿನಿ ಅಂತ ಹೇಳ್ಕೊಳ್ಳೋದು. ಇದೇ ಥರ ಸ್ನೇಹ ಸೊಸೈಟಿ ಅಂತ ಕಲಬುರಗಿಯಲ್ಲಿದೆ. ಇದಕ್ಕೆ ನಾವು ಒಂದು ನಾಟಕವನ್ನು ತಗೊಂಡು ಪ್ರಾಕ್ಟೀಸ್ ಮಾಡಿಸಿ ಸುಮಾರು 7 ಶೋಗಳೇನೋ ಆಯಿತು. ಅದಾದಮೇಲೆ ನನಗೆ ಈ ಥರ ತಂಡ ಮಾಡಿಕೊಂಡು ಇಡೀ ರಾಜ್ಯದಂತ ಅದು ಒಂದು ಕಲಾ ತಂಡವಾಗಿ ಬೆಳೀಲಿ, ಬೇರೆ ಬೇರೆ ಕಡೆ ಎಲ್ಲೋ ರಸ್ತೆಯಲ್ಲೋ ಕೈ ಚಾಚುವುದನ್ನು ನಿಲ್ಲಬೇಕು, ಅವ್ರು ಕಲಾವಿದರಾಗಿ ಸ್ವಾಭಿಮಾನದಿಂದ ಬದುಕಬೇಕು ಅನ್ನೋಂಥ ಒಂದು ಆಸೆ ನಾನು ಒಂದು ಪ್ರಯತ್ನ ಮಾಡಿದೆ. ಅದಕ್ಕೆ ಮುಖ್ಯ ಕಾರಣ ರೇವತಿಯವರ ಬದುಕು ಅನ್ನೋಂಥ ಒಂದು ಕಾದಂಬರಿ ನಾನು ಫಸ್ಟ್ ಓದಿದಾಗ ರೇವತಿಯವರ ಬದುಕು ಕಾದಂಬರಿ ನಾನು ಭಾಳ ನನಗೆ ವಿಚಲಿತಗೊಳಿಸ್ತು, ಅವರ ಬದುಕಿನ ಶೈಲಿ. ಸೊ ಹಾಗಾಗಿ ನಾನು ಈ ಒಂದು ಸಮುದಾಯಕ್ಕೆ ಏನಾದರೂ ಕೆಲಸ ಮಾಡಬೇಕು ಅಂತೇಳಿ ಆ ಥರದ ಒಂದು ಪ್ರಯತ್ನ ನಾನು ಮಾಡಿದ್ದೆ. ಬಟ್ ಈಗ ತಯಾರಾಗಿ ಬಂದಿರುವಂಥ ತಂಡ ತುಂಬ ಸಾಲಿಡಾಗಿ ಭಾಳ ಸ್ಟ್ರಾಂಗಾಗಿ ಆ್ಯಕ್ಟಿಂಗನ್ನು ನೀಡಿದ್ರು. ಮತ್ತು ಅವ್ರ ಬದುಕಿನ ಕೆಲವೊಂದು ಕ್ಷಣಗಳನ್ನು ಹಂಚ್ಕೊಂಡಿರೋದು ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಈ ಥರದ ಒಂದು ಮೆಸೇಜ್ ಜನರಿಗೆ ತಲುಪಿದ್ರೆ ಅವರು ನಮ್ಮಂಗೆ ನಾವು ಮನುಷ್ಯರು, ಅವ್ರಿಗೂ ಯಾಕೆ ಅವಕಾಶ ಕೊಡ್ಬೋದು ಅಂತ ಪ್ರತಿಯೊಬ್ಬ ಮನುಷ್ಯನಿಗೆ ಅದೊಂದು ಪ್ರಶ್ನೆ ಆಗಿ ಕಾಡಿ ಸಮಾನ ಮನಸ್ಕರಲ್ಲಿ ಸಮಾನವಾಗಿ ಇರಲಿಕ್ಕೆ ಒಂದು ಅವಕಾಶ ನೀಡಬೇಕು ಅನ್ನೋದು ಒಂದು ಎಲ್ಲರಿಗೂ ಕೋರಿಕೆಯನ್ನು ಮಾಡ್ತಾ ಇದ್ದೀವಿ. ಈ ಸಮುದಾಯ ತುಂಬ ಚೆನ್ನಾಗಿ ಮಾಡಿದೆ. ಇಂಥ ಶೋಗಳು ಇಡೀ ದೇಶಾದಂಥ ಹೆಚ್ಚು ಪ್ರದರ್ಶನ ಆಗಲಿ ಅಂತ ನಾನು ಶುಭ ಕೋರ್ತೇನೆ. ಥ್ಯಾಂಕ್ ಯು. ನಮ್ಮ ಕಾಲದಲ್ಲಿ ನೋಡಿದ್ರೆ ಹಂಗೆ, ನಿನ್ನ ಕಾಲದಲ್ಲಿ ನೋಡಿದ್ರೆ ಹಿಂಗೆ. ಸಂತೋಷ ಆಗಿರ್ಬೇಕಲ್ಲ ನಿನ್ಗೆ, ಇಟ್ಟಿದ್ಯಲ್ಲ ನೀನು. ಮೇಡಮ್ ಅವ್ರು ನಮ್ಮ ಜೊತೆ ಇದ್ದಾರೆ, ಕಾಸ್ಟ್ಯೂಮ್ ಡಿಸೈನರ್ಸ್. ಮೊದಲನೇದಾಗಿ ಪಯಣ ಹೊತ್ತಿಂದ ಕಾಸ್ಟ್ಯೂಮ್ ಡಿಸೈನ್ನ ನಾವು ಈಗಾಗಲೇ ಟು ಡ್ರೀಮ್ ಅನ್ನೋ ಒಂದು ಪ್ರಾಜೆಕ್ಟ್ ಅಂಡರಲ್ಲಿ ಡಿಸೈನ್ ಮಾಡಿಸಿರುವಂಥದ್ದು. ಅದನ್ನು ಬ್ಯಾಕ್ ಸ್ಟೇಜಲ್ಲಿ ನಾವು ಅವ್ರಿಗೆ ರೆಡಿ ಆಗೋದಕ್ಕೆ ಸಪೋರ್ಟ್ ಮಾಡ್ತೀವಿ, ಟೆಕ್ನಿಕಲ್ ಸಪೋರ್ಟು. ಅದ್ರ ಜೊತೆಗೆ ಪಯಣ ಸಂಸ್ಥೆಯಾಗಿ ನಾವು ಸಮಾಜದ ಅಂಚಿಗೆ ದುಡಲ್ಪಟ್ಟವ್ರನ್ನ ಸೂಕ್ತವಾದಂಥ ಒಂದು ವಾತಾವರಣನ ನಿರ್ಮಾಣ ಮಾಡಿ ಸಮಾಜದ ಮುಖ್ಯವಾಹಿನಿಗೆ ಬಿಡುವಂಥದ್ದು ನಮ್ಮದು ಮುಖ್ಯ ಉದ್ದೇಶ. ಅದರಲ್ಲೂ ಕೂಡ ನಮ್ಮ ಸಮುದಾಯ ಇಂಡಿವಿಜುವಲ್ಸ್ ಇರ್ಬೋದು, ಸಮುದಾಯ ಸಂಘಟನೆಗಳಿರ್ಬೋದು, ಅವ್ರಿಗೆ ಕೆಪಾಸಿಟಿ ಬಿಲ್ಡ್ ಮಾಡುವಂಥ ಇದು ಕೂಡ ಒಂದು ಕಲೆ, ಒಂದು ವಿಚಾರನೇ ಇಟ್ಕೊಂಡು ಅವ್ರಿಗೆ ಏನೆಲ್ಲ ಇರುವಂಥ ಕೌಶಲ್ಯಗಳನ್ನ ಅಭಿವೃದ್ಧಿ ಮಾಡಿ ಸಮಾಜದ ಮುಖ್ಯವಾಹಿನಿಗೆ ತರುವಂಥದ್ದು. ಈಗಾಗಲೇ ನಮ್ಮದು 14ನೇ ಶೋ ಮುಗ್ದು ಈಗ 15ನೇ ಶೋ ಕಲಬುರಗಿ ನಗರದಲ್ಲಿ ನಡೀತಾ ಇದೆ. ನನ್ನ ಮನಸ್ಸಲ್ಲಿರೋ ಹೀರೋಯಿನ್ ಮತ್ತೆ ನನ್ನ ಹೆಂಡತನ ಎಲ್ಲ ಇವಾಗ ಜ್ಞಾಪಕಕ್ಕೆ ಬರ್ತಾ ಇದೆ. ಇಷ್ಟು ದಿವಸ ಆದ್ರೂ ನಾನು ನಿಮ್ಮ ಹತ್ರ ಯಾರ ಹತ್ರನೂ ಹೇಳ್ಕೊಳಕ್ಕೆ ಮನಸ್ಸೇ ಬಂದಿಲ್ಲ. ಆದ್ರೆ ಇವತ್ತು ನನ್ನ ಮನಸ್ಸು ಬಿಚ್ಚಿ ನಿಮ್ಮ ಹತ್ರ ಎಲ್ಲ ಹೇಳ್ಕೋಬೇಕು ಅಂತ ಮನಸ್ಸಾಗ್ತಾ ಇದೆ. ಅದೇನ್ ಗೊತ್ತಾ, ಅದೇ ನನ್ನ ನಿಜವಾದ ಕನಸು. ನೆಕ್ಸ್ಟ್ ನಾವು ದಿಲ್ಲಿನಲ್ಲಿ ಕೂಡ ಹೋಗ್ತಾ ಇದೀವಿ. ಅಕ್ಟೋಬರ್ ತಿಂಗಳು ಫಿಲಂ ಫೆಸ್ಟಿವಲ್ಗೆ ಸೆಲೆಕ್ಟ್ ಆಗಿದ್ದೀವಿ. ಹಾಗೆ ಕೂಡ
ಬರೋ ತಿಂಗಳು ಆಗಸ್ಟ್ 9ನೇ ತಾರೀಕು ಬೆಂಗಳೂರಲ್ಲೂ ಕೂಡ ನಮ್ಮದು ಶೋ ಇದೆ. ನಮ್ಮದು ತಲ್ಕಿ ಶೋ ಬಂದುಬಿಟ್ಟು ನಾಟಕ ಬಂದುಬಿಟ್ಟು ಈಗಾಗಲೇ ಕರ್ನಾಟಕ ಅಲ್ಲ, ಕರ್ನಾಟಕ ಬಿಟ್ಟು ನಾವು ಬೇರೆ ರಾಜ್ಯಗಳಲ್ಲೂ ಕೂಡ ಗುಜರಾತ್ ಮತ್ತು ಬರೋಡಾದಲ್ಲೂ ಕೂಡ ನಮ್ಮ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ವಿ. ನಾವು ಸೌತ್ ಇಂಡಿಯನ್ದು ಲ್ಯಾಂಗ್ವೇಜಸ್ ಏನಿದೆ ಅಷ್ಟು ಲ್ಯಾಂಗ್ವೇಜಸ್ನ ಬಳಸ್ಕೊಂಡು ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಈಗಾಗಲೇ ನಮ್ಮ ತಂಡ ರೆಡಿ ಇದೆ. ಊರು ಹೋಗುವಂತೆ ಕಾಡು ಬಾ ಅಂತ ಇದ್ದೆ. ಅಮ್ಮ ದೇವ್ರೇ, ನಿಮ್ಮ ಕನ್ಸೆಲ್ಲ ನೆನ್ಸಾಗ್ಲಿಂದ ದೇವ್ರ ಹತ್ರ ಕೇಳ್ತಿದ್ದೀನ ಸಾಯೋದ್ರೊಳಗೆ. ನಾವು ಬರೋಡ ಮತ್ತು ಗುಜರಾತಲ್ಲಿ ಕೊಡಬೇಕಾದ್ರೆ ಹಿಂದಿ, ಯಾಕೆಂದರೆ ಪ್ರೇಕ್ಷಕರಿಗೆ ತುಂಬ ಮನ ಮುಟ್ಟುವಂಥದ್ದು ಅವ್ರದ್ದೇ ಅಂತ ಲ್ಯಾಂಗ್ವೇಜಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡಿದಾಗ ಮಾತ್ರ. ಈಗಾಗಲೇ ನಮ್ಮ ಟೀಮ್ ಹಿಂದಿನಲ್ಲಿ ಕೂಡ ಮಾಡಿದೆ. ಅಲ್ಲಿ ಮಹಾರಾಣಿ ಅವರು ಕೂಡ ಬಂದು ನಾಟಕದ ಒಂದು ಅಭಿವ್ಯಕ್ತತೆನ ವ್ಯಕ್ತಪಡಿಸಿದ್ರು. ಯಾಕೆ ಅಂತ ಹೇಳಿದ್ರೆ ನಾವು ಮಾಡಿದಂಥ ನಾಟಕ ಅವ್ರಿಗೆಷ್ಟು ಮನ ಮುಟ್ಟಿದೆ, ಏನು ತಿಳ್ಕೊಂಡಿದ್ದಾರೆ ಅಂತೇಳಿ ನಮ್ಮ ಟೀಮ್ ಜೊತೆಗೆ ಹಂಚ್ಕೊಂಡ್ರು. ನನಗೆ ಒಂದು ಖುಷಿ ತಂದಿದೆ, ಒಂದು ಪಯಣ ಸಂಸ್ಥೆ ಸೆಕ್ರೆಟ್ರಿಯಾಗಿ. ಇನ್ನೂ ಹೆಚ್ಚು ಕಾಲ ಪ್ರೇಕ್ಷಕರೆಲ್ಲ ಬಂದು ವೀಕ್ಷಣೆ ಮಾಡಬೇಕು, ತಮ್ಮ ಅಭಿಪ್ರಾಯಗಳನ್ನ ಹೇಳಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ರಂಗಾಯಣ ಎಲ್ಲ ಟೀಮ್ಗಳಿಗೆ. ನಿಮಗೆ ಗೊತ್ತು ಈ ಸಮಾಜದಲ್ಲಿ ಒಂಟಿಯನ್ನು ಬಾಳೋದು ಎಷ್ಟು ಕಷ್ಟ ಅಂತ. ಮನೆ ಬಾಡಿಗೆ ಕೇಳಕ್ ಹೋದ್ರೆ ಗಂಡ ಇಲ್ಲಿ ಅನ್ನೋರು, ಇಲ್ಲಾಂದ್ರೆ ಮನೆ ಕೊಡಲ್ಲಮ್ಮ ಅಂದ್ರು. ಮಕ್ಳಿಗೆ ಅಡ್ಮಿಷನ್ಗೆ ಹೋದ್ರೆ ಫಾದರ್ಸ್ ನೇಮ್ ಕಂಪಲ್ಸರಿ. ಮುಂಚೆಲ್ಲ ಹೋಗ್ತೇವೆ, ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಗಂಡನ ಇನ್ಕಮ್ ಏನು, ಇಲ್ಲೇ ಗಂಡನ ಎಲ್ಲಿಂದ ತರಲಿ ಸರ್, ನಂದು ಇನ್ಕಮ್ ಇದೆ, ಸಿಸ್ಟಮ್ ಕೇಳಲ್ಲಮ್ಮ ಅಂದ್ರೆ ಈ ಸಿಸ್ಟಮ್ ಕೇಳೋದಿಲ್ಲ ಅಂತ. ಹೆಜ್ಜೆ ನೋವು ಕಷ್ಟ ಇದನ್ನೆಲ್ಲ ಮೆಟ್ಟಿ ನಿಂತು ನಾನು ನನ್ನ ಮಕ್ಕಳಿಗೆ ಜಾತಿ ಮತ ಧರ್ಮ ಗಂಡು ಹೆಣ್ಣು ಅನ್ನೋ ಯಾವ ಭೇದ ಇರಬಾರ್ದು ಅಂತ ಹೇಳಿ ಬೆಳೆಸಿ ಇಂಜಿನಿಯರ್ ಆಗಿ ಡಾಕ್ಟರ್ ಆಗಿ ಕ್ರಿಯೇಟರ್ ಆಗಿ ಇದರಲ್ಲಿ ಒಬ್ರು ಲೇಡಿ ತಲ್ಕಿ ನಾಟಕದ ಅಷ್ಟೇ ಸೀಮಿತ ಇರೋದು ಬೇಡ, ಇದು ಫಿಲ್ಮ್ ಮುಖಾಂತರ ಹೊರಗಡೆ ಬರಲಿ ಅಂತಾರೆ. ಅಂದ್ರೆ ಒಳ್ಳೆ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ತಮ್ಮ ಅಭಿಪ್ರಾಯ ಏನು? ನಾವೆಲ್ಲದಕ್ಕೂ ರೆಡಿ ಇದ್ದೀವಿ. ಎಲ್ಲದಕ್ಕೂ ರೆಡಿ ಆಗಿದ್ದೀವಿ. ವಯಸ್ಸಾಗಿದ್ರು ಕೂಡ ನಾವೆಲ್ಲದಕ್ಕೂ ರೆಡಿ. ನಮ್ಮಲ್ಲಿ ಆಪರೇಷನ್ ಅಂತ ಮಾಡಿಸ್ಕೋತೀವಿ. ಇವಾಗ ನೋವೇ ಇದ್ದಂಗೆ ಡಾಕ್ಟರ್ ಹತ್ರ ಹೋಗಿ ಮಾಡಿಸ್ಕೊಂಡ್ ಬರ್ತಾರೆ. ನಮ್ ಕಾಲದಲ್ಲಿ ದಾಯಮ್ಮ ನಿರ್ಮಾಣ ಅಂತ ಮಾಡ್ಕೊಳ್ಳೋದು, ನಮ್ ಕೈಯಿಂದ ನಾವೇ ಮಾಡ್ಕೊಳ್ಳೋದು. ಆ ನೋವು ಆ ಭಗವಂತನ್ಗೆ ನಾವು ಸಿನಿಮಾದಲ್ಲಿ ಅಭಿನಯ ಮಾಡಕ್ಕೆ ರೆಡಿ ಇದೀವಿ, ಆದ್ರೆ ಫಿಲ್ಮ್ ತೆಗಿಯಕ್ಕೆ ಪ್ರೊಡ್ಯೂಸರ್ಗೆ ತಾಕತ್ತಿದೆಯಾ? ಇವತ್ತು ಬಹಳ ಜನ ಪ್ರೊಡ್ಯೂಸರ್ ಏನ್ ಮಾಡ್ತಾರೆ, ಟ್ರಾನ್ಸ್ಜೆಂಡರ್ ಕಾನ್ಸೆಪ್ಟ್ ಬೇಕಾಗುತ್ತೆ ಅವರಿಗೆ, ಆದ್ರೆ ಟ್ರಾನ್ಸ್ಜೆಂಡರ್ ಇಟ್ಕೊಂಡು ಅವರು ಫಿಲ್ಮ್ ಮಾಡಲ್ಲ. ದೊಡ್ಡ ದೊಡ್ಡ ಹೀರೋಗಳನ್ನ ತಂದಿಡ್ತಾರೆ, ಜಯರಾಮ್ ಮಗಳನ್ನ ತಂದಿಡ್ತಾರೆ, ಇಲ್ಲಾಂದ್ರೆ ತಮಿಳ್ನಾಡಿನಲ್ಲಿ ಶರತ್ ಕುಮಾರ್ ಆ ಪಾತ್ರನ ಮಾಡ್ತಾರೆ. ಯಾಕಂತ ಹೇಳಿದ್ರೆ 1 ಕೋಟಿ ಅವ್ರು ಬಂಡವಾಳ ಹಾಕಿದ್ರೆ 5 ಕೋಟಿ ಅವ್ರಿಗೆ ಸಿಕ್ಬೇಕಾನ ಅಷ್ಟೇ. ನಮ್ಮನ್ನ ಹಾಕಿದ್ರೆ ಯಾರು ಜನ ನೋಡ್ತಾರಂತ. ನೀವು ನೋಡಕ್ಕೆ ರೆಡಿ ಆಗಿದ್ದೀರಿ ಅಂತ ಹೇಳಿದ್ರೆ ಪ್ರೊಡ್ಯೂಸರ್ ರೆಡಿ ಆಗ್ತಾರೆ, ನಾವು ಹೀರೋಣಿಗಳಾಗ್ತೀವಿ. ಥ್ಯಾಂಕ್ ಯು ಸೋ ಮಚ್. ಕಲೆ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟ ಅನೇಕ ವಿಡಿಯೋಗಳನ್ನು ಈ ಟಿವಿಯ ಮುಖಾಂತರ ನಾವು ತೋರಿಸಲು ಪ್ರಯತ್ನಿಸ್ತಾ ಇದ್ದೇವೆ. ಸೊ ಪ್ರೇಕ್ಷಕರೇ, ನಿಮ್ಮಿಂದ ಒಳ್ಳೆ ಕಮೆಂಟ್ಸ್ ಈ ನಾಟಕಕ್ಕೆ ಬರಲಿ. ತಾವು ನೋಡ್ತಾ ಇದ್ದೀರಿ RTV ಪ್ರೈಮ್. ಧನ್ಯವಾದ. ಚಂದಮಾ
ಚಪಾತಿ, ದಾಲು, ತಲ್ಕಿ, ದಿಲ್ ಪಸಂದು ಎಲ್ಲ ಮಾಡ್ಕ ಬಂದಿರಿ. ತಿಂದ್ರಮ್ಮ? ಏ ತಿಂದ್ರೆ ಅಯ್ಯೋ ಗುಂಡ್ಕೊಳ್ತಾರೆ ಇಂಥವ್ರಲ್ಲ, ಎಲ್ಲಾರು ರುಚ್ಕೊಳ್ತಾರೆ. ಎಲ್ಲಾರು ತಿಂದ್ರಿ ಮಕ್ಳ? ತಿನ್ನಲ್ವಾ? ಅಣ್ದೀರ ಹಾಕ್ದೀರ ನೀವಾರು ಬಂದು ತಿನ್ನಿ. ಅವ್ರು ತಿಂದಷ್ಟು ಬಿಟ್ಟಷ್ಟು ನಮ್ಗೆ. This channel is dedicated to only and only art and culture. So you want more updates like this, then all you need to do is subscribe to Art TV Prime channel